ಹಲೋ ಎವ್ರಿವನ್, ವೆಲ್ಕಮ್ ಟು ಅಡುಗೆ ಟಿವಿ. ಇನ್ನೂ ಯಾರಾದರೂ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ತೋರಿಸೋ ವೆರೈಟೀಸ್ ಆಫ್ ಡಿಶಸ್ನ ನೀವು ಕೂಡ ಟ್ರೈ ಮಾಡಿ. ಸೊ ನಾನಿವತ್ತು ಮ್ಯಾಂಗೋ ಪುಡಿಂಗ್ ಅಂದರೆ ಮಾವಿನ ಹಣ್ಣಿನ ಕಿಲ್ಸನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲು ಒಂದು ಜಾರ್ಗೆ 1 ಕಪ್ಪಷ್ಟು ಮಾವಿನ ಹಣ್ಣು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅರ್ಧ ಕಪ್ಪಿನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೇಸ್ಟ್ ರೀತಿ ಆಗಬೇಕು. ನೋಡಿ, ಈ ರೀತಿ ಆಗಬೇಕು. ನೆಕ್ಸ್ಟ್ ಒಂದು ಬೌಲಲ್ಲಿ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಸ್ಪೂನ್ ಕಾರ್ನ್ಫ್ಲೋರ್. ಇದಕ್ಕಿವಾಗ 4 ಸ್ಪೂನ್ಸಷ್ಟು ಹಾಲು ಹಾಕಿ ಸ್ಲರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ರೀಸೆಂಟಾಗಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಆಗ ಎಷ್ಟೊಂದು ಜನ ಮಾವಿನ ಹಣ್ಣಲ್ಲಿ ಸ್ವೀಟ್ ಮಾಡಿ ತೋರಿಸಿ ಅಂತ ಕೇಳಿದ್ರಿ. ಸೊ ಸ್ವೀಟ್ನ ಆದಷ್ಟು ಬೇಗ ತೋರಿಸ್ತೀನಿ. ಇವಾಗ ಡೆಸರ್ಟ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಒಂದು ಪಾತ್ರೆಯಲ್ಲಿ ಮ್ಯಾಂಗೋ ಪ್ಯೂರಿನ ಹಾಕ್ತಾ ಇದ್ದೀನಿ. ಇದನ್ನ 2 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಹೀಗೆ ಬಿಸಿ ಮಾಡ್ಕೊಳ್ಬೇಕು. ಅದಾದಮೇಲೆ ಇವಾಗ ಕಾರ್ನ್ಫ್ಲೋರ್ ಸ್ಲರಿ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಕಂಟಿನ್ಯೂಸ್ ಆಗಿ ಹೀಗೆ ತಿರುಗಿಸ್ತಾ ಇರಬೇಕು. ಇದಿಷ್ಟು ಆದಮೇಲೆ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲ್ಮೋಸ್ಟ್ ಇದಿಷ್ಟು ಟೋಟಲ್ ಆಗೋಷ್ಟೊತ್ತಿಗೆ 15 ಮಿನಿಟ್ಸ್ ಬೇಕಾಗುತ್ತೆ. ತೆಳುವಾಗಿ ಮಾಡಬೇಡಿ, ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು. ಸೊ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇನ್ನೊಂದು 2 ಮಿನಿಟ್ಸಲ್ಲಿ ಇದಾಗತ್ತೆ. ನೋಡಿ, ಇವಾಗ ಪರ್ಫೆಕ್ಟಾಗಿ ಆಗಿದೆ ಕನ್ಸಿಸ್ಟೆನ್ಸಿ. ಇವಾಗ ಇದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇದಾದಮೇಲೆ 1 ಕಪ್ಪಿಗೆ ತುಪ್ಪ ಸವರಿಟ್ಕೊಂಡಿದ್ದೀನಿ. ಇವಾಗ ಪುಡಿಂಗ್ ಮಿಕ್ಸ್ಚರ್ನ ಈ ಕಪ್ಪಲ್ಲಿ ಹಾಕ್ತಾ ಇದ್ದೀನಿ. ಈ ಕಪ್ಪಿಗೆ ಹಾಕಿ 3 hours ಅಷ್ಟು ತಣ್ಣಗಾಗಕ್ಕೆ ಬಿಟ್ಟರೆ, ಅಂದರೆ ಫ್ರಿಡ್ಜಲ್ಲಿಟ್ಟರೆ ಸಾಕು, ಚೆನ್ನಾಗಿ ಶೇಪ್ ಬರುತ್ತೆ. ನೋಡಿ, ಇವಾಗ 3 hours ಆಗಿದೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ನೋಡಿ ಪುಡ್ಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ರೆಸಿಪಿನ, ಈ ಮೆಥಡ್ನ ಹೀಗೆ ಫಾಲೋ ಮಾಡಿ, ಚೆನ್ನಾಗಿ ಬರುತ್ತೆ ಪುಡ್ಡಿಂಗ್. ಆ್ಯಂಡ್ ನೀವು ಕೂಡ ಇದನ್ನ ಟ್ರೈ ಮಾಡಿ. ಹಾಗೆ ರೆಸಿಪಿನ ನೋಡ್ತಾ ಅಡುಗೆ ಟಿವಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.